ಸರ್ಕಾರದ ವಿರುದ್ಧ ನಾಳೆ ಸಾರಿಗೆ ನೌಕರರ ಸಮರ, ಸಿಎಂ ಜೊತೆಗಿನ ಸಂಧಾನ ಸಭೆಯು ವಿಫಲ. ಹೈಕೋರ್ಟ್ ಆದೇಶಕ್ಕೂ ಡೋಂಟ್ ಕೇರ್. ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟ ಪ್ರಕರಣ, ಬಂಗ್ಲಾಗುಡ್ಡದಲ್ಲಿ ಮತ್ತೊಂದು ಅಸ್ಥಿ ಪಂಜರ ಪತ್ತೆ, ಶೋಧ ಸ್ಥಳಕ್ಕೆ ಒಪ್ಪು ಕೊಂಡೊಯ್ದ ಎಸ್ಐಟಿ. ನೇಹಾ ಹತ್ಯೆ ಆರೋಪಿಗೆ ಜೈಲೇ ಗತಿ, ಆರೋಪಿ ಫಯಾಜ್ ಜಾಮೀನು ಅರ್ಜಿ ವಜಾ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಕೋರ್ಟ್ ಆದೇಶ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ, ಗಜಪಯಣಕ್ಕೆ ಈಶ್ವರ್ ಖಂಡ್ರೆ ವಿದ್ಯುಕ್ತ ಚಾಲನೆ, ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕಿದ ದಸರಾ ಆನೆಗಳು. ಜಾರ್ಖಂಡ್ ಮಾಜಿ ಸಿಎಂ ಸೊರೇನ್ ವಿಧಿವಶ, ಪ್ರಧಾನಿ ಮೋದಿ ಸೇರಿ ಗಣ್ಯರಿಂದ ಅಂತಿಮ ನಮನ. ರಾಹುಲ್ ಪ್ರತಿಭಟನೆ ಶುಕ್ರವಾರಕ್ಕೆ ಮುಂದೂಡಿಕೆ.